सखिये जानकी शोभा काये प्रेम जाए सोमा मोकिये सखिये जानकी शोभा काये प्रेम जाए सरसलीला चिगुरे शृंगार लहरे सरसलीला चिगुरे शृंगार लहरे शृंगार लहरे अनुपमानी वनरुगलोचने ಲಕ್ಷ್ಮಣ ಅಣ್ಣ, ಎಲ್ಲಿ ಹುಡುಕಿದ್ರು ಜಾನಕಿಯು ಕಾಣಲಿಲ್ಲ. 14 ವರ್ಷ ವನವಾಸ ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿದಾಗ ಪುರಜನರು, ಗುರು ವಸಿಷ್ಠರು, ಮಾತೆಯವರು ರಾಮ ಸೀತೆಯಲ್ಲಿ ಜನಕಸುತೆಯಲ್ಲಿ ಎಂದು ಕೇಳಿದರೆ ನಾನು ಏನು ಹೇಳಲಿ? ಈ ಅವಮಾನವನ್ನು ತಾಳಲಾರೆ. ಲಕ್ಷ್ಮಣ, ಅದು ಅಲ್ಲಿ ಕಾಣುವ ಬೆಟ್ಟವನ್ನೇರಿ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ಅಣ್ಣ, ಸ್ವಲ್ಪ ತಡೆ. ನಿನ್ನನ್ನು ಕಳೆದುಕೊಂಡು ನಾನು ಜೀವಿಸುವೆನೆ. ನಾನು ನಿನ್ನ ಸಂಗಡವೇ ಬರುತ್ತೇನೆ. ನಡೆ ಅಣ್ಣ, ನಡೆ. ಓ ಋಷಿಕುಮಾರರೇ, ಓ ಋಷಿಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿ ಬಿದ್ದಿರುವರು. ಹಿಂದಿರುಗಿ, ಹಿಂದಿರುಗಿ. ಏನು? ಕಬಂದನು ಬೆಟ್ಟದಾಕೃತಿನೇ ಬಿದ್ದಿರೋನೆ? ಲಕ್ಷ್ಮಣ, ಅಣ್ಣ ಬಾ. ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವನು. ಹಾಗೆ ಆಗಲ್ಲ. ಇಬ್ಬರು ಸೇರಿ ಸೀಳಿ ಹಾಕೋಣ. ಲಕ್ಷ್ಮಣ, ಅಣ್ಣ,
ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಸಂತೋಷಗಳು ಗೋಚರಗೊಳ್ಳುತ್ತಿವೆ ಅಣ್ಣ. ಆದ್ದರಿಂದ ಕ್ಷಣಕಾಲ ಇಲ್ಲಿ ವಿಶ್ರಾಂತಿ ಹೊಂದುವ. ನೊಂದು ಬೆಂದ ನಿಮ್ಮ ಮನಸ್ಸಿಗೆ ಇಲ್ಲಿ ಸಮಾಧಾನ ಸಿಗುವುದಾದರೆ ಹಾಗೇ ಆಗಲ್ಲ. ನಳಿನ ದಳದಂತೆ ಒಳವ ಕಂಗಳುಳ್ಳ ನಳಿನ ದಳದಂತೆ ಒಳವ ಕಂಗಳುಳ್ಳ ನಳಿನ ದಳದಂತೆ ಒಳವ ಕಂಗಳುಳ್ಳ ನಳಿನ ದಳದಂತೆ ಭಾನುಚಂದ್ರನಂ ಬೆರಗುಗೊಳಿಸಿರುವ ಭಾನುಚಂದ್ರನಂ ಬೆರಗುಗೊಳಿಸಿರು ವೀರಾದಿ ವೀರರ ಶೂರಾದಿ ಶೂರರ ವೀರಾದಿ ವೀರರ ಶೂರಾದಿ ಶೂರ ಕಂಡು ಕಂಡು ನಾ ಬೆರಗುಗೊಂಡಿಹೆ ನಾನು ಕಂಡು ಕಂಡು ನಾ ಬೆರಗುಗೊಂಡಿಹೆ ನಾನು ಕಂಡೇ ಪ್ರಿಯ ಮೂರ್ತಿಗಳ ಕಣ್ಣಾರೆ ಕಂಡೇ ಪ್ರಿಯ ಮೂರ್ತಿಗಳ ಕಂಡೇ ಲಕ್ಷ್ಮಣ, ಅಣ್ಣ, ಅಲ್ಲಿ ನೋಡಿ ಆ ಶಾಖಾಮೃಗವನ್ನು. ಇವರು ಯಾರಾಗಿರಬಹುದು? ಷೋಡಶ ಕಲೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿದ ಇವರನ್ನು ರಾಜಪುತ್ರನೆಂದು ಭಾವಿಸೋಣವೇ? ಜಟಾವಲ್ಕಲ ದಾಳಿಗರವರು ಮುನಿಕುಮಾರನೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು ಅಂದ ಮೇಲೆ ಇವರು ಯಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ನೋಡಿ ಆ ಶಾಖಾಮೃಗವನ್ನು. ಎಷ್ಟೊಂದು ಶೋಭಾನ ಕಂಗೊಳಿಸುತ್ತಿರುವನು. ಹೌದಣ್ಣ. ಅವನ ಕರ್ಣಕುಂಡಲು ಇಷ್ಟೊಂದು ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದು ಕಮಂದನ ವಿಚಾರ ಅಂತ ಹೇಳಿದನು ಈತನೇ ಇರಬಹುದು. ಇರಬಹುದು, ಇರಬಹುದು ಅಣ್ಣ. ಆಶ್ಚರ್ಯ, ಪರಮಾಶ್ಚರ್ಯ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತೂ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಎಮ್ಮಮ್ಮ ಮುಂದೊಂದ ನುಡಿ ನುಡಿಯ ಎಮ್ಮಮ್ಮ ಮುಂದೊಂದ ನುಡಿ ನುಡಿಯೇ ಆ ನುಡಿ ನಿಜದಿ ಸಮ್ಮತವಾಯ್ತು ತಿಳಿಯೇ ರಕ್ಷಿಸುವ ದೊರೆ ಬಂದ, ಎಲ್ಲ ರಕ್ಷಿಸುವ ದೊರೆ ಬಂದ. ಚಿಂತೆಯಿಂದೇ ತಕಯ್ಯ ಆಗುಲಾನಂದ. ಧನ್ಯನಾದ ಧನ್ಯನಾದನು ದಿವ್ಯ ಜಗಂಗಳಲೇ ಪೂರ್ವ ಪುಣ್ಯನಾದನು ಜಡಾದಲೇ ಆ
ಪಂಚನಾದ ಏನು ಆಶ್ಚರ್ಯವಿದು, ನನ್ನ ಕರ್ಣಕುಂಡಲಗಳು ಯಾರಿಗೂ ಗೋಚರತಕ್ಕದ್ದಲ್ಲ. ಇವರಿಗೆ ಗೋಚರವಾಯಿತಂದ ಮೇಲೆ ನನ್ನ ತಾಯಿಯಾದ ಅಂಜನಾದೇವಿಯ ಮಾತು ಹಿಂದಿಗೆ ಸಫಲವಾಯಿತೇ. ಮಗು, ಯಾರು ಈ ನಿನ್ನ ಕರ್ಣಕುಂಡಲಗಳನ್ನು ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರನಂತಲೂ ಅವರ ಪಾದ ಸೇವೆಯನ್ನು ಮಾಡಿ ಧನ್ಯಲಾಗು ಎಂದಿದ್ದಳು. ಆದ್ದರಿಂದ ಇವರಾರೆಂದು ನಾನೇ ವಿಚಾರಿಸಿ ನೋಡಬೇಕು. ರವಿ ಶಶಿಗಳಂತೀರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮಧೇಯವನು ಬೇಳೆ ರವಿ ಶಶಿಗಳಂತೀರ್ಪ ರವಿ ಶಶಿಗಳಂತೀರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮಧೇಯವನು ಬೆಳೆ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮಂ ಸಾರ್ವಭೌಮರೆ ನೀವು ಸಾರ್ವಭೌಮರ ನೀವು ಶಿರದಿ ಚೀರವಲ್ಕಲಗಳೇಕೆ ಶ್ರಮದೊಳಿ ವನದಿ ಸಂಚರಿಸಲೇಕೆ ವನವಾಸವನ್ನನುಭವಿಸೆ 7 ವರ್ಷ ವನವಾಸವನ್ನನುಭವಿಸೆ ಈ ರೂಪಿನಲೆಮ್ಮ ಜನಕನಾಜ್ಞೆ ಕೋಪಿರೆಲ್ಲಿಗೆ ಮುಂದೆ ಕೋಪಿರೆಲ್ಲಿಗೆ ಮುಂದೆ ಪಾವನಾತ್ಮರ ಪೇಳೆ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಪತ್ನಿಯನ್ನು ಕದ್ದೊಯ್ದ ಪಥವನರಿಯದೆ ಈ ರೀತಿ ಹೋಗುತ್ತಿಹೆವಯ್ಯ ಅನಿತಾದೊಡೆ ಅನಿತಾದೊಡೆ ಆಭರಣಗಳಾರವಿವು ನೋಡಿರೈ ಆರ್ಥ ಧ್ವನಿಯಲ್ಲಿ ಓರ್ವಳು ಎಸೆದಳಲ್ಲೇ ಆರ್ಥ ಧ್ವನಿಯಲ್ಲಿ ಓರ್ವಳು ಎಸೆದಳಲ್ಲೇ ಅಕಟ ಅಕಟ
ಕಟ ಕಟ ಕಂಡೆನ ಸೀತೆಯ ಆಭರಣಗಳ ಆಕಾರವೇ ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದು ಯಾರಾದೊಡೆ ಯಾರಾದೊಡೆ ಯಮ್ಮ ಪ್ರಾಣ ನೀನೋ ಬೇರೆಲ್ಲ ವಾಯುನಂದನೋ ನಾನು ರಾರಾಜಿಸೈ ಪರಮ ಭಕುತ ನೀನೋ ಶ್ರೀರಾಮದೂತ ಹನುಮಂತ ನಾನು ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ರಿಕ್ತಹಸ್ತನಾಗಿ ಹೋಗಬಾರದೆಂದು ಶುಚಿಸಮ್ಮತ. ಆದ್ದರಿಂದ ಇಲ್ಲಿ ದೊರೆಯಬಹುದಾದ ಫಲಪುಷ್ಪಾದಿಗಳನ್ನು ಹುಡುಕಿಕೊಂಡು ಬಂದು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು. ಆಡಿ ನೀವು. ಆ ಕಡೆ ಹಾಡು ಜಾನಗಮ್ಯ ಕರುಣಾನಿಧಿ ನಿಮ್ಮಡಿ ಜಾನಗಮ್ಯ ಕರುಣಾನಿಧಿ ನಿಮ್ಮಡಿ ನಾನಮಿಸುವೆ ಪೊರೆತಿ ದಯಾಳು ನಾನಮಿಸುವೆ ಪೊರೆತಿ ದಯಾಳು ಶ್ರೀನಿಕೇತನ ವಲಯ ಮಾಂ ಶ್ರೀನಿಕೇತನ ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಧನ್ಯನ ಮಾಡುವ ಮಾತೆ ಎನಿಸಿ ಧನ್ಯನ ಮಾಡುವ ಮಾತೆ ಎನಿಸಿ ಶ್ರೀನಿಕೇತನ ಪಾಲಯ ಮಾ ಶ್ರೀನಿಕೇತನ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಸ್ತೆ 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 ನಮಃ.
ಆಂಜನೇಯ, ನಿಮ್ಮ ಸುಗ್ರೀವರಾಜನೊಡನೆ ಕೆಲವು ದೇವ. ವಿಚಾರಗಳನ್ನು ತಿಳಿಸಿ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ಒಬ್ಬ ವಾಯುದೇವನ ವರಪ್ರಸಾದ ಜನಿಸಿದ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ ಅಂತಲೂ ಕರೆಯುವರು. ಇಲ್ಲಿಗೆ ಸಮೀಪದಲ್ಲಿ ನನ್ನ ಒಡೆಯನಾದ ಸುಗ್ರೀವರಾಜನರು. ದಯಮಾಡಿ ತಾವು ಅಲ್ಲಿಗೆ ಬಂದರೆ ಆತನಿಗೂ ತಮಗೂ ಸಖ್ಯ ಮಾಡಿಸುವನು. ಆಂಜನೇಯ, ನಮಗೆ ಮಾರ್ಗಾಶದ ಬಹಳ ಆಯಾಸವಾಗಿದ್ದೆ. ಆದ್ದರಿಂದ ನಿಮ್ಮ ಸುಗ್ರೀವರು ಇಲ್ಲಿಗೆ ಬರಮಾಡು. ಹಾಗೆ ಆಗಲಿ. ಓ ಒಡೆಯ ಸುಗ್ರೀವರಾಜ, ಬೇಗ ಬಾ, ಬೇಗ ಬಾ. ಈಗ ಬಂದಿರುವವರು ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಜಗದೊಡೆಯಾದ ಶ್ರೀ ರಾಮಲಕ್ಷ್ಮಣರೇ ಬಂದಿರುವರು. ದಯಮಾಡಿ ನಿಮ್ಮ ಕಷ್ಟಗಳನ್ನು ಅವರಲ್ಲಿ ಭಿನ್ನವಿಸಿಕೋ. ನಮ್ಮ ವಂಶವೇ ಪಾವನವಾಗುವುದು. ಆಗಬಹುದು, ಆಗಬಹುದು. ಬಕುತರ ಪಾರೆಯೋ ದೀನರ ಬಂದೋ, ಬಕುತರ ಪಾರೆಯೋ ದೀನರ ಬಂದೋ, ಮರೆಯನು ಆಲಿಸೋ ಕರುಣಾಸಿಂಧೋ, ಮರೆಯನು ಆಲಿಸೋ ಕರುಣಾಸಿಂಧೋ, ಬಕುತರ ಪಾರೆಯೋ ದೀನರ ಬಂದೋ. ದುಷ್ಟ ನಿಗ್ರಹನೆಂಬ ಬಿರುದು ಬಂದವನೇ, ರಾಮಚಂದ್ರ ರಾಘವ ದುಷ್ಟ ನಿಗ್ರಹ ಎಂಬ ಬಿರುದು ಪಂಥವನೇ, ಇಷ್ಟಾರ್ಥಗಳ ನೀವ ಸರಸಿದೋದ್ಭವ ಪಿತಾನೆ, ಇಷ್ಟಾರ್ಥಗಳ ನೀವ ಸರಸಿದೋದ್ಭವ ಪಿತಾನೆ, ನೊಂದಿರುವೆನು ಸ್ವಾಮಿ ಇಂದನ್ನ ಕಾಯೋ, ನೊಂದಿರುವೆನು ಸ್ವಾಮಿ ಇಂದನ್ನ ಕಾಯೋ, ಸಂಕಟ ಪರಿಹರಿಸಿ ಸಂತಸ ಕರುಣಿಸೋ, ಸಂಕಟ ಪರಿಹರಿಸಿ ಸಂತಸ ಕರುಣಿಸೋ, ಬಕುತರ ಪಾರೆಯೋ ದೀನರ ಬಂದೋ, ಮರೆಯನು ಆಲಿಸಿ ಕರುಣಾಸಿಂಧೋ, ಬಕುತರ ಪಾರೆಯೋ ದೀನರ ಬಂದೋ. ರಾಮ ರಾಮ ಪ್ರಭು ರಾಮಚಂದ್ರ ನಮಸ್ಕರಿಸು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ಪ್ರಭು ಈ ಪ್ರಾಂತ್ಯ ಯಾವುದು? ಇಲ್ಲಿ ನೀನು ವಾಸಿಸಲು ಕಾರಣವೇನು? ಪ್ರಭು ಕಿಷ್ಕಿಂಧಾಧಿಪತಿಯಾದ ವಾಲಿಯು ನಾನು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಬೆ ಎಂಬ ರಾಕ್ಷಸನು ನಮ್ಮ ಮೇಲೆ ದಂಡೆತ್ತಿ ಬಂದನು. ನಮ್ಮ ಅಗ್ರಜನು ಆತನ ಮೇಲೆ ಯುದ್ಧಕ್ಕೆ ನಿಲ್ಲಲು, ಆ ರಕ್ಕಸನು ಯುದ್ಧದಿಂದ ಹಿಂದಕ್ಕೆ ಸರಿಯಲು ಆ ನಮ್ಮ ಅಗ್ರಜನು ಆತನನ್ನೇ ಹಿಂಬಾಲಿಸಿದನು. ನಾನೂ ಸಹ ಅವರನ್ನೇ ಹಿಂಬಾಲಿಸಿಕೊಂಡು ಹೋದೆವು. ಆ ರಕ್ಕಸನು ಒಂದು ದೊಡ್ಡದಾದ ಗುಹೆಯನ್ನು ಪ್ರವೇಶ ಮಾಡಿದನು. ನಮ್ಮ ಅಗ್ರಜನು ನನ್ನನ್ನು ಆ ಗುಹೆಯ ದ್ವಾರದಲ್ಲಿ ಕಾವಲಿರಿಸಿ ನಮ್ಮ ಅಗ್ರಜನು ಸಹ ಗುಹೆಯನ್ನು ಪ್ರವೇಶ ಮಾಡಿದನು. ವರ್ಷವಾದ ಕಾಲ ಆದರೂ ಯಾರೊಬ್ಬರೂ ಹೊರಗೆ ಬಾರಲೇ ಇಲ್ಲ. ವರ್ಷಕಾಲದ ನಂತರ ಗುಹದ್ವಾರದಿಂದ ರಕ್ತವು ಚಿಮ್ಮಿ ಚಿಮ್ಮಿ ಬರುತ್ತಿತ್ತು. ನಾನು ಅದನ್ನು ನೋಡಿ ಭಯಗೊಂಡು, ಓಹೋ, ನಮ್ಮ ಅಗ್ರಜನೆ ಮೃತಪಟ್ಟಿರುವುದೆಂದು ಭಾವಿಸಿ ನಾನು ಒಂದು ದೊಡ್ಡದಾದ ಬಂಡೆಕಲ್ಲೊಂದನ್ನು ಆ ಗುಹದ್ವಾರಕ್ಕೆ ಅಡ್ಡ ಇರಿಸಿ ಪಟ್ಟಣಕ್ಕೆ ಬಂದು ಪಟ್ಟಾಭಿಷೇಕಕ್ಕೆ ಸಿದ್ಧನಾದನು. ಆದರೆ ಆ ಗುಹೆಯಲ್ಲಿದ್ದ ಆ ರಕ್ಕಸನನ್ನು ಸಂಹರಿಸಿದ ನಮ್ಮ ಅಗ್ರಜನು
ದ್ವಾರದಲ್ಲಿ ಬಂದು ನೋಡಲಾಗಿ ನಾನು ಇಲ್ಲದಿರುವುದನ್ನು ಕಂಡು ನನ್ನ ತಮ್ಮನು ನನ್ನ ಸಾವನ್ನೇ ಬಯಸಿರುವನು, ನನ್ನ ತಮ್ಮನು ನನ್ನ ಸಾವನ್ನೇ ಬಯಸಿರುವನು ಎಂದು ತಿಳಿದು ನನ್ನನ್ನು ಕೊಲ್ಲಲು ಪಟ್ಟಣಕ್ಕೆ ಬಂದನು. ನಾನು ಆತನಿಂದ ತಪ್ಪಿಸಿಕೊಂಡು ಹೆದರಿ ಈ ನಾನಾ ದಿಕ್ಕುಗಳೆಲ್ಲ ಸಂಚರಿಸಿ ಎಲ್ಲಿಯೂ ನಿಲ್ಲಲು ಸ್ಥಳವಿಲ್ಲದೆ ಇಲ್ಲಿ ಕಾಣುವ ಋಷಿಮುಖ ಪರ್ವತಕ್ಕೆ ಬಂದು ನೆಲೆಸಿದನು ದೇವ. ಆದರೆ ನಮ್ಮ ಅಗ್ರಜನ ಮಾತ್ರ ಇಲ್ಲಿಗೆ ಬರಲಾರನು ಪ್ರಭು. ಏಕೆ ಬರಲಾರನು ಪ್ರಭು? ಆ ರಕ್ಕಸನ ಕಳೆ ಬರಗಳನ್ನು ಕಿತ್ತು ಎಸೆಯುವಲ್ಲಿ ಇಲ್ಲೇ ಕಾಣುವ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಿದ್ದವು. ಕುಪಿತಗೊಂಡ ಮಹರ್ಷಿಗಳು ಯಾರು ನಮ್ಮ ಆಶ್ರಮವನ್ನು ಅಪವಿತ್ರನ್ನಾಗಿ ಮಾಡಿದ್ರು ಅವರು ಇಲ್ಲಿಗೆ ಬಂದರೆ ಅವರ ತಲೆಯು ಸಹಸ್ರ ಓಳಾಗಲಿ ಎಂದು ಶಾಪವಿತ್ತಿರುವರು ಪ್ರಭು. ಅದು ಅಲ್ಲದೆ ನನ್ನ ಪತ್ನಿಯನ್ನು ಸಹ ಅಪರಿಸಿರುವನು ದೇವ. ಹಾಗಾದರೆ ಆತನು ಶಿಕ್ಷಾರ್ಹನೆಸರಿ. ಕರೆಯ ವಾಲಿಯನ್ನು ಅವನು ಸಂಹರಿಸಿ ನಿನಗೆ ಕಿಷ್ಕಿಂಧ ರಾಜ್ಯ ಪಟ್ಟಣ ಕಟ್ಟುತ್ತೇನೆ. ಆದರೆ ನೀನು ಸೀತಾನ್ವೇಷಣೆ ಕರದಲ್ಲಿ ನನಗೆ ಸಹಾಯಕರಾಗಬೇಕು. ಅಗತ್ಯವಾಗಿ ಆಗಬಹುದು ದೇವ. ಪ್ರಭು, ವಾಲಿಯು ಸಾಮಾನ್ಯನಲ್ಲ. ಅಲ್ಲಿ ಕಾಣುವ ಸಾಳು ಮರಗಳನ್ನು ಯಾರು ಒಂದೇ ಬಾಣನ್ನು ಕತ್ತರಿಸುವರು ಅವರಿಂದ ಮರಣವಿದೆ ಎಂದು ಮಹರ್ಷಿಗಳ ಶಾಪವಿದೆ. ಇದನ್ನು ಪರೀಕ್ಷೆಯಿಂದ ಭಾವಿಸಬಾರದು ದೇವ. ಪರೀಕ್ಷಿಸದ ಮಾತ್ರಕ್ಕೆ ಪರಾಕ್ರಮಕ್ಕೆ ಎಡೆಯುಂಟೆ? ಅದು ಅಲ್ಲೇ ನೋಡು. ಪ್ರಭು, ನಿಮ್ಮಣ್ಣನಾದ ವಾಲಿಯನ್ನು ಕರೆ, ಅವನನ್ನು ಸಂಹರಿಸಿ ಕರೆಯೋಣಿದೆ. ಕರೆ ನಡೆ ಆಂಜನೇಯ, ನಡೆ. ಸುಗ್ರೀವರಾಜ ವಾಲಿಯನ್ನು ಕರೆಯಲೇ? ಧೈರ್ಯವಾಗಿ ಕರೆ. ವಾಲಿಯನ್ನು ಸಂಹರಿಸುವೆನು. ನಡೆ. ನೀನು ಎಲ್ಲವೋ ವಾಲಿ. ಸುಗ್ರೀವರಾಜ ನಡೆ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ರಾಮ ಹರೇ ಹರೇ, ಸೀತಾ ಹರೇ ಹರೇ. ರಾಮ ಹರೇ ಹರೇ, ಸೀತಾ ಹರೇ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ದಶರಥನುಗನ ತೋಳ್ ಗೆಲಿಸಿದ ಶ್ರೀ ಹರೇ. ದಶರಥನುಗನ ತೋಳ್ ಗೆಲಿಸಿದ ಶ್ರೀ ಹರೇ. ಲೋಕವ ಬೆಳಗುವ ರಾಮ ಹರೇ ಹರೇ. ಲೋಕವ ಬೆಳಗುವ ರಾಮ ಹರೇ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ರಾಮ ರಾಮ ಹರೇ ಹರೇ, ಸೀತಾ ಹರೇ ಹರೇ. ರಾಮ ಹರೇ ಹರೇ, ಸೀತಾ ಹರೇ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ಜೈ ಜೈ ಸೀತಾ ಹರೇ, ಜೈ ಜೈ ಹರೇ. ಆಂಜನೇಯ, ಒಡೆಯ, ಜಾಂಬವ, ನಳ, ನೀಲ, ಗವಾಯ, ಗವಾಕ್ಷ ಆ ಶ್ರೀರಾಮನ ದಯದಿಂದ ವಾಲಿಯ ವಧೆಯಾಗಿ ನಮ್ಮ ಕಷ್ಟಗಳೆಲ್ಲವೂ ನಿವಾರಣೆಯಾದವು. ನಡೆಯಿರಿ, ಎಲ್ಲ ಸ್ವಾಮಿಯ ಕಾರ್ಯದಲ್ಲಿ ತೊಡಗೋಣ. ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ. ಮಿಥಿಲೆಗೆ ಸಾಗಿದ ರಾಮ ಹರೇ ಮಿಥಿಲೆಗೆ ಸಾಗಿದ ರಾಮ ಹರೇ. ಸ್ವಯಂವರ ಸಭೆಯಳು ಹರದನು ಮುರಿದು
ಪಟುಪಟಳಪ ಏನಿ ಮನಸ್ಸಿನ ಕಳವಳ. ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿ ಮಂಡೋದರಿ ಇದ್ದರು. ಮನಸ್ಸಿಗೆ ನೆಮ್ಮದಿ ಇಲ್ಲ. ಭೃಷ್ಟಾನ್ನ ಭೋಜನವನ್ನು ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸತೂಲಿಕಾ ತಲ್ಪದೋಳ್ ಪವಡಿಸಿದರೂ ಸುಖ ನಿದ್ರೆ ಇಲ್ಲ. ಅದಾವುದೋ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನ ಮನ. ಇದಕ್ಕೆ ಕಾರಣವೇನಿರಬಹುದು? ಇದಕ್ಕೆ ಕಾರಣ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕ ತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನೇ ದಹಿಸುತ್ತಿದೆ ಪ್ರೀತಿ. ಪ್ರೀತಿ ಏನು ಮಾಡಲಿ, ಈಗೇನು ಮಾಡಲಿ? ಆಕೆಯನ್ನು ಬಲತ್ಕರಿಸಲೇ? ಛೇ ಛೇ, ಎಂತಹ ನೀಚ ಕೃತ್ಯ! ಸುಮ್ಮನಿರಲೇ? ದಕ್ಕಲಾರಳು ಸೀತೆ. ಇರಲಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ರಸಮುಖಿಯಾದ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾತುನವನ್ನೇ ನಿವಾರಣೆ ಮಾಡಿಕೊಳ್ಳುವೆನು. ಕಾಮನರಗೆ
ಬಹುದಿನದಿಂದ ನಿನ್ನ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ಬಾ. ಬಾ, ನನ್ನ ಪಟ್ಟದರ್ಶಿಯಾಗು. ಬಾ, ನನ್ನ ಪಟ್ಟದರ್ಶಿಯಾಗು. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟದರ್ಶಿಯು ನಿನಗೆ ದಾಸಿಯಾಗೋಳು. ಹೆಚ್ಚೇನು ಚಕ್ರವರ್ತಿ ಸಾರ್ವಭೌಮನಾದ ನಾನು ಸಹ ಶೃಂಗಾರ ಸಂಭ್ರಮವ ಮನಕ್ಕಾನಂದ ಸಂಪದವ ಬಳಿಬಾರ ಸವಿನೀರ ಸುಮನಿಯುವ ಬಳಿಬಾರ ಸವಿನೀರ ಸುಮನಿಯುವ ಶೃಂಗಾರ ಸಂಭ್ರಮವ ಮೋಹನ ರೂಪಿಣಿ ಸುಹಾಸಿನಿ ರಮಣಿ ಮೋಹನ ರೂಪಿಣಿ ಸುಹಾಸಿನಿ ಸುಮಧುರ ವಾಣಿ ಪಲ್ಲವ ವಾಣಿ ಮೋಹನ ರೂಪಿಣಿ ಸುಹಾಸಿನಿ ಸುಮಧುರ ವಾಣಿ ಪಲ್ಲವ ವಾಣಿ ದೊರೆತೆ ನೀನೀಗ ಕವಿತೆ ಬಾಬೇಗ ದೊರೆತೆ ನೀನೀಗ ಕವಿತೆ ಬಾಬೇಗ ದೊರೆತೆ ನೀನೀಗ ಕವಿತೆ ಬಾಬೇಗ ದೊರೆತೆ ನೀನೀಗ ಕವಿತೆ ಬಾಬೇಗ ಮೋಹದ ಮಧುಮಯ ಸುಮರಾಣಿ ಮೋಹದ ಮಧುಮಯ ಸುಮರಾಣಿ ಶೃಂಗಾರ ಸಂಭ್ರಮವ ಮನಕ್ಕಾನಂದ ಪದವ ಬಳಿಸಾರ ಸವಿನೀರ ಸುಮನಿಯುವ ಬಳಿಸಾರ ಸವಿನೀರ ಸುಮನಿಯುವ ಶೃಂಗಾರ ಸಂಭ್ರಮವ ಸಂಭ್ರಮವ ಎಲ್ಲವೋ ಪಾಪಾತ್ಮ, ನನ್ನೊಡನೆ ಈ ರೀತಿ ಮಾತನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇನು? ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಸುಖದಿಂದ ಬಾಳು. ಜಾನಕಿ, ಆ ರಾಮನೊಡನೆ ಕಳೆದು ಹೋದ ದುರ್ದಿನಗಳನ್ನು ಮರೆತು ಬಿಡು. ಬಾ, ನಿನಗಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಸಂಪೂರ್ಣ ಮಾಡು. ಎಲ್ಲವೋ ನೀಚ, ನನ್ನನ್ನು ಕರೆತಂದದ್ದು ನಿನ್ನ ಕುಲನಾಶ ಮಾಡುವ ಘಟಸರ್ಪವೆಂದು ತಿಳುಕು. ಅದು ಅಲ್ಲದೆ ಅಸುರ ಸಂಹಾರಕ್ಕಾಗಿ ಅವತರಿಸಿ ಬಂದ ನನ್ನ ಸ್ವಾಮಿಯನ್ನು ಎದೆಗೊಟ್ಟು ನಿಲ್ಲಬಲ್ಲೆಯಾ ಈ ಧರೆಯಲ್ಲಿ? ನನ್ನ ಮಾತನ್ನು ಕೇಳು. ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಕೀರ್ತಿವಂತನಾಗು, ಶ್ರೇಯಸ್ಸನ್ನು ಒಂದು. ಜಾನಕಿ, ಆ ರಾಮನಿಗೆ ಈ ವಿಷಯ ತಿಳಿದಿದ್ದರೂ ಆ ಸಾಗರವನ್ನು ದಾಟಿ ಬರಲು ಅಸಮರ್ಥನು. ಆ ಏಡಿಯಾದ ರಾಮನನ್ನು ಮರೆತು ಬಿಡು. ಬಾ,
ಬಾ, ನಿನಗಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಸಂಪೂರ್ಣ ಮಾಡು. ಗೆಲವೋ ಪಾಪಾತ್ಮ, ನನ್ನನ್ನು ಕರೆತಂದದ್ದು ನನ್ನ ಸ್ವಾಮಿಗೆ ಏನಾದರೂ ತಿಳಿದರೆ ನಿನ್ನ ಉದರವನ್ನೇ ಸೇರಿ ಬಿಡುವೆನು. ಅದು ಅಲ್ಲದೆ ಹರಿಭಯಂಕರವಾದ ನನ್ನ ಸ್ವಾಮಿಗೆ ಎದೆಬಿಟ್ಟು ನಿಲ್ಲಬಲ್ಲೆಯಾ ಈ ಧರೆಯಲ್ಲಿ? ನನ್ನನ್ನು ಕರೆತಂದದ್ದು ನಿನ್ನ ಮೃತ್ಯುವನ್ನು ನೀನೇ ಸ್ವಾಗತಿಸಿದಂತೆ. ಆ ಏಡಿ ರಾಮನಿಗೆ ಎದುರತಕ್ಕವನಲ್ಲ. ನೀನಾಗಿಯೇ ಒಲಿದರೆ ಸರಿ, ಇಲ್ಲವಾಗಿಯೇ ನಾನಾಗಿಯೇ ಬಲಕ್ಕಿರಿಸಬೇಕಾಗಿತ್ತು. ಎಚ್ಚರ. ಏನು? ನನ್ನನ್ನು ರಕ್ಷಿಸಲು ಯಾರೂ ಇಲ್ಲವೇ? ಜಾಗೃತರಾಗಿ ಭೂಕಂಪ ಜ್ವಾಸಿಗಳೇ, ಎಚ್ಚರದಿಂದಿರಿ ಅಷ್ಟದಿಕ್ಪಾಲಕರೇ. ಮಾತೆ ವಸುಂಧರ, ಈ ಧರಳನು ನನ್ನನ್ನು ಸ್ಪರ್ಶ ಮಾಡುವನಂತೆ. ಅಷ್ಟರಲ್ಲಿ ನಿನ್ನ ಗರ್ಭ ಹೊಡೆದು ಇಬ್ಬಾಗವಾಗಿ ಅಬಾಗಿನ ಪುತ್ರಿಯನ್ನು ನಿನ್ನಲ್ಲಿ ಧರಿಸಿಕೊ ತಾಯಿ, ನಿನ್ನನ್ನು ಧರಿಸಿಕೊ. ಜಾನಕಿ, ಆ ರಾಮನೊಡನೆ ಕಳೆದು ಹೋದ ದುರ್ದನಗಳನ್ನು ಮರೆತು ಬಿಡು. ಬಾ ಬಾ, ನನ್ನ ಮನದಾಸೆಯನ್ನು ಸಂಪೂರ್ಣ ಮಾಡು. ದೂರ ನಿಲ್ಲೋ ಘಾತಕ. ಸ್ವಯಂವರ ಸಭೆಯಲ್ಲಿ ಹರಗನಸನ್ನು ಮುರಿದು ಕ್ಷತ್ರ ತೇಜಸ್ಸನ್ನು ಬೆಳಕಿಗೆ ತಂದ ಶ್ರೀರಾಮಚಂದ್ರನ ಧರ್ಮ ಪತ್ನಿ ನಾನು. ನನ್ನ ನೆರಳನ್ನು ಮುಟ್ಟಲು ನೀನು ಅಸಮರ್ಥನು. ನಾನು ಅಸಮರ್ಥನೆ? ಕಡನಾಡಿನಲ್ಲಿ ಏಡಿ ರಾಮನು ನಿಲ್ಲುವನೆ, ಗೆಲ್ಲುವನೆ. ಕಡನಾಡಿನಲ್ಲಿ ಏಡಿ ರಾಮನು ನಿಲ್ಲುವನೆ. ಪಡಿದು ನಾ ಕಡಿದ ನೀಗಲೇ ಹೊಡೆದ ಹೋಗಿನ ಸಡಗರದಿಂದ. ಹಿಡಿದು ಪಡಿದು ನಾ ಕಡಿದ ನೀಗಲೇ ಹೊಡೆದ ಹೋಗಿನ ಸಡಗರದಿಂದ. ಅಡಗಿಸುವೆ, ಅಡಗಿಸುವೆ. ಕಡನಾಡಿನಲ್ಲಿ ಏಡಿ ರಾಮನು ಗೆಲ್ಲುವನೆ. ಆ ಏಡಿ ರಾಮನನ್ನು ಮರೆತು ಬಿಡು. ಬಾ ಬಾ. ಇನ್ನೊಂದು ಮಾಸ ಜಾನಕಿ, ಇನ್ನೊಂದು ಮಾಸದ ಅವಧಿ. ಮಂಡೋದ್ರಿಲ್ಲ ಇಲ್ಲ. ಇನ್ನೊಂದು ಮಾಸದ ಅವಧಿ. ಮಂಡೋದ್ರಿ ಮಾತಾಡ್ರಿ. ಇಲ್ಲ ರೀ, ಮಂಡೋದ್ರಿಲ್ಲ. ಸರಿ ಹೋಗಿ. ಇರಿ. ಮಂಡೋದ್ರಿಲ್ಲ. ಜಾನಕಿ, ಇನ್ನೊಂದು ಜಾನಕಿ, ಒಂದು ಮಾಸದ ಅವಧಿಯನ್ನು ನಿನಗೆ ಕೊಟ್ಟಿದ್ದೇನೆ. ಅಷ್ಟರಲ್ಲಿ ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ನಿನ್ನನ್ನು ಸತಚಿತ್ರವಾಗಿ ಕತ್ತರಿಸಿ ದಶದಿಕ್ಕುಗಳಿಗೆ ಚೆಲ್ಲಾಡಿ ಬಿಡುತ್ತೇನೆ. ಎಚ್ಚರ. ಲಾಸ್ಟ್ ಆಡು. ಸೇವಿಸೆ ಬಂದಿ. ಸೇವಿಸೆ ಬಂದಿರ್ಪನೆ, ನಿನ್ನ ಸೇವಿಸೆ ಬಂದಿರ್ಪನೆ. ರಾಜೀವಲೋಚನೆ ನಿನ್ನನು ರಾಘವ. ಸಕಲ ವಸ್ತ್ರಾಭರಣಗಳ ತಂದಿರುವೆ, ಸಕಲ ವಸ್ತ್ರಾಭರಣಗಳ ತಂದಿರುವೆ.
എന്നോൾ മനക്കൊടു സീതാ ನಿಗಿಲೋಚನ ಎಗಲನ್ ಸುಗುಣ ಕರೆ ಮೃಗಲೋಚನ ಬಿಗಿಯೋಚನ ಹೆಗಲನ್ ಸರಿಸುಗುಣ ಕರೆ ನಗು ನಗು ತಿಲ್ಲಿಗೆ ಬಾರೆ ನಗು ನಗು ತಿಲ್ಲಿಗೆ ಬಾರೆ ನಗು ನಗು ತಿಲ್ಲಿಗೆ ಬಾರೆ ನಗು ನಗು ತಿಲ್ಲಿಗೆ ಬಾರೆ ಜಾನಕಿ, ನಾನು ಹೇಳಿದಂತೆ ಕೇಳದಿದ್ದರೆ ನಿನ್ನನ್ನು ಕತ್ತರಿಸಿ ಸಮುದ್ರದ ಬಿಸಾಡ್ಬಿಡುವನು. ಅಯ್ಯೋ ಅಯ್ಯೋ ರಾಮಚಂದ್ರ, ನಿನ್ನ ಮಾತನ್ನು ಕೇಳದೆ ನಾನು ಎಂತಹ ವಿಪತ್ತಿಗೆ ಸಿಲುಕಿದೆನು. ನನ್ನ ಸರ್ವ ಅಪರಾಧವನ್ನು ಕ್ಷಮಿಸು. ಈ ಪಾಪಿಗಳ ಮಧ್ಯೆ ಬಾಳುವುದಕ್ಕಿಂತ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸು. ಕೃತ್ಯಮಿದಂ ದುಡುಕದಿರೋ ತಾಯೇ ಅಮ್ಮ, ತಡೆ ತಡೆ, ಅಕೃತ್ಯಮಿದಂ ದುಡುಕದಿರೋ ತಾಯೇ, ಸುಖದಳೀರ್ಪ ಶ್ರೀರಾಮಂ ಕೆಡುಕ ದಶಾನನ ಶಿರಮುರಿರುವಂ ಕ್ಷಿಪ್ರದೋಳ್ ಬಂದು ಲಕ್ಷ್ಮಣ ಸಹಿತ
ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಅಮ್ಮ, ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ನನ್ನ ಒಡೆಯನಾದ ಸುಗ್ರೀವರಾಜರೊಡನೆ ಕ್ಷೇಮದಿದ್ದಾರೆ ತಾಯಿ. ಇದೇನಿದು? ನಾನೇನಾದರೂ ಕನಸನ್ನು ಕಾಣುತ್ತಿರುವೆ. ಕನಸಿನಲ್ಲಿ ಕಪಿಯನ್ನು ಕಂಡರೆ ಅಮಂಗಳಕರವೆನ್ನುವರು. ರಾಮಚಂದ್ರ ಪ್ರಭು, ಕುಂದನೆಣಿಸದರಿಂದ ನಾಂ ರಘುನಂದನನ ಕಡೆಯಿಂದ ನಿಮ್ಮಯ. ಅಮ್ಮ, ಕುಂದನೆಣಿಸದರಿಂದ ನಾಂ ರಘುನಂದನನ ಕಡೆಯಿಂದ ನಿಮ್ಮ ಚಂದವರಿಯಲು ಬಂದ ಸೇವಕನೆಂದು ತಿಳಿ ಅರವಿಂದ ಲೋಚನ ಸಂದೇಹ ಬಿಡು ಮಾತೆ ವಸುಂದರ ಸುತೆ ಬೃಂದಾರ ಕುಸುಮಾಂತೆ. ಸಂದೇಹ ಬಿಡು ಮಾತೆ ಬೃಂದಾರ ಕುಸುಮಾನ್ವಿತೆ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ. ಪಾವನನ ಲೋಕಾವನನ ರಾಜೀವ ಲೋಚನ ಪಾವನ. ಅಮ್ಮ, ಪಾವನನ ಲೋಕಾವನನ ರಾಜೀವ ಲೋಚನ ಪಾವನ. ಪಾವನನ ಲೋಕಾವನನ ರಾಜೀವ ಲೋಚನ ಪಾವನ. ಅಮ್ಮ, ಪಾವನನ ಲೋಕಾವನನ ರಾಜೀವ ಲೋಚನ ಪಾವನ. ಭಾವಿಸುತ್ತಲೇ ವಿಧ ವಿಧ ಸುಗ್ರೀವರಾಜ್ಞೆಯ ಪಡೆದು ಬಂದಿ ಸಂದೇಹ ಬಿಡು ಮಾತೆ ವಸುಂಧರ ಸುತೆ ಬೃಂದಾರ ಕುಸುಮಾನಿತೆ. ಸಂದೇಹ ಬಿಡು ಮಾತೆ. ಅಮ್ಮ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದನ ಜನಿಸಿದ ನನ್ನನ್ನು ಹನುಮಂತ, ಆಂಜನೇಯ, ವಾಯುಪುತ್ರನಂತಲೂ ಕರೆಯುವರು. ಅಮ್ಮ, ಸುಗ್ರೀವರಾಜನಿಂದ ನೇಮಿತಗೊಂಡು ನಿಮ್ಮನ್ನು ಹುಡುಕಲು ಬಂದ ಶ್ರೀರಾಮದೂತನು ನಾನು. ಅಮ್ಮ, ಜನಸ್ಥಾನದಲ್ಲಿ ದುರುಳಲಾದ ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯು ತಾವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿ ನಿಮ್ಮಲ್ಲಿ ಕೆಲವು ವಿಚಾರಗಳನ್ನು ತಿಳಿಸಬೇಕಾಗಿದೆ. ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ಶತ್ರು ಪಕ್ಷದವನೆಲ್ಲ ಎಂದು ತೋರುತ್ತದೆ. ನಿಜಾಂಶವನ್ನು ಹೇಳುವೆನು. ಅಯ್ಯ, ಆ ದುರುಳ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆಯು ನಾನು. ಧನ್ಯನಾದನಮ್ಮ, ಧನ್ಯನಾದವು. ಹಿಂದಿಗೆ ನನ್ನ ಜನ್ಮವೂ ಸಾರ್ಥಕವಾಯಿತು, ನನ್ನ ದೂತತ್ವೂ ಸಾರ್ಥಕವಾಯಿತು. ಅಯ್ಯ, ನೀನು ನಿಜವಾಗಿಯೂ ರಾಮನ ಭಂಟನಾಗಿದ್ದರೆ ನಿನಗೆ ಮಂಗಳವಾಗಲಿ. ಆದರೆ ಶ್ರೀರಾಮಚಂದ್ರನು ನರನು, ನೀನು ವಾನರ. ನಿಮ್ಮಿಬ್ಬರಲ್ಲಿ ಸಖ್ಯವಾದ ಬಗೆ ಹೇಗೆ? ಶ್ರೀರಾಮಚಂದ್ರನ ವೃತ್ತಾಂತವನ್ನು ತಿಳಿಸಬಲ್ಲೆಯ? ಓ, ಅಗತ್ಯವಾಗಿ ತಾಯಿ. ಶ್ರೀರಾಮನ ಹೇ ರಾಮ ಜಯ ರಾಮ, ಕಲ್ಯಾಣ ಗುಣಧಾಮ. ಕೌಸಲ್ಯ ಚಿದ್ರಾಮ ಧೇ ದಿವ್ಯ ರಘುರಾಮ. ಕೌಸಲ್ಯ ಚಿದ್ರಾಮ ಧೇ ದಿವ್ಯ ರಘುರಾಮ. ರಾಮ ರಾಮ ರಾಮ. ದಶರಥ ಬಾಲಂಗೆ ಹಿರಿತನು ಜತಾನಾಗೆ ವಿಖ್ಯಾತ ವಿಶ್ವಮುನಿ ಪ್ರಿಯ ಶಿಷ್ಯ ತಾನಾಗೆ. ಅನುಜ ಲಕ್ಷ್ಮಣೊಳಗೊಂಡು ಕಾನನಕ್ಕೆ ಐತಂದು ವಿಕಟದನುಜರ ಕೊಂದು ಪೊರೆದನೋ ಅಹಲ್ಯೆಯ ನಂದು. ರಾಮ ಮಿಥಿಲೆಯೋ ಬರ
ಬಿಟ್ಟು ಮೈ ತಿಲಿಗೆ ಕರೆ ಕೊಟ್ಟು ಪರಶು ಗರ್ಭವ ಸುಟ್ಟ ನಮ್ಮ ರಾಮನಮ್ಮ. ಸಲಿಸೆ ಪಿತೃವಾಕ್ಯವ ಸಲಿಸೆ ಸತಿ ಅನುಜ ಸಹಕರಿಸೆ ವನದಿ ಪರಿತಪಿಸೆ ಪಂಚವಟಿಯೋಳ್ ನೆಲೆಸೆ ರಾಮ. ಶೂರ್ಪನಕ ಭಂಗದಲ್ಲಿ ಸ್ವರ್ಣ ಮೃಗ ಸಂಧಿಯಲ್ಲಿ ಸೀತಾಪಹರಣದಲ್ಲಿ ತಲ್ಲಣಿಸಿ ಕಡು ಬಳಲಿದ ನನ್ನ ರಾಮನಮ್ಮ. ಸುಗ್ರೀವ ಸಖನಾಗಿ ಈ ಹನುಮ ಕಿಂಕರನಾಗಿ ಎಮ್ಮಮ್ಮ ಕಳುಹಿಸಿದನು ಶೋಧನೆಗಾಗಿ ರಾಮ. ಅಮ್ಮ, ನನ್ನನ್ನು ಈಗಲಾದರೂ ನಂಬು ತಾಯಿ. ಹನುಮಂತ, ನಿನ್ನ ಆಶ್ರಮ ಧರ್ಮವ್ಯಾವುದು? ಅಮ್ಮ, ನಿಮ್ಮ ರಮಣನ ಕೃಪೆಯಿಂದ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮಾರಮಣ ಅಂತರಂಗ ಭಕ್ತನಾಗಿರುವನಮ್ಮ. ಆಂಜನೇಯ, ಶತಯೋಜನ ವಿಸ್ತೀರ್ಣವುಳ್ಳ ಆ ಲಂಕೆಯನ್ನು ನೀನು ಹೇಗೆ ಲಂಕಿಸಿ ಬಂದೆ? ಆಗಿನ ನಿನ್ನ ರೂಪವನ್ನು ನಾನು ಒಮ್ಮೆ ನೋಡಬಹುದೇ? ಅಮ್ಮ, ಆ ರೂಪವನ್ನು ನೋಡಿದರೆ ತಾವು ತುಂಬ ಭಯಪಡುತ್ತೀರಿ ತಾಯಿ. ಹನುಮಂತ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ಅಮ್ಮ, ತಮ್ಮ ಮಾತು ನಿಶ್ಚಯವೇ ತಾಯಿ. ಹೌದು ಹನುಮಂತ. ಹಾಗಾದರೆ ನೋಡಿ ನನ್ನ ವಿಶ್ವರೂಪವನ್ನು. ಹನುಮಂತ, ಸಾಕು ಮಾಡು, ಸಾಕು ಮಾಡು. ಈ ನಿನ್ನ ಘೋರ ರೂಪವನ್ನು ನಾನು ನೋಡಲಾರೆ. ದಯಮಾಡಿ ಸೌಮ್ಯ ರೂಪ ಧಾರಣೆ ಮಾಡು. ಅಮ್ಮ, ಅಮ್ಮ, ನಿಮ್ಮ ಸೇವಕನು ನಿಮ್ಮ ಕಣ್ಮುಂದೆ ಇರುವನು ತಾಯಿ, ಕಂಠರದು ನೋಡಿ. ಹನುಮಂತ, ಈ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ? ಅಮ್ಮ, ನನ್ನನ್ನು ಸಾಮಾನ್ಯೆಂದು ಭಾವಿಸಬೇಡ ತಾಯಿ. ನಾನು ಮಹತ್ ವಿಶ್ವರೂಪಿಯೂ ಅಣುರೂಪಿಯೂ ಆಗಬಲ್ಲೆನು. ನನ್ನನ್ನು ಸಾಮಾನ್ಯೆಂದು ಭಾವಿಸಬೇಡಿ. ಆಂಜನೇಯ, ಶ್ರೀರಾಮಚಂದ್ರನ ರೂಪು ಲಾವಣ್ಯಗಳನ್ನು ಒಮ್ಮೆ ವರ್ಣಿಸಬಲ್ಲೆಯ? ಅಮ್ಮ, ಲೋಕ ಮೋಹಕನು ಪರಂಧಾಮನೂ ಆದ ಶ್ರೀರಾಮಚಂದ್ರನ ರೂಪ ಲಾವಣ್ಯಗಳನ್ನು ವರ್ಣಿಸಲು ಮರ್ಕಂಡನಾದ ನನ್ನಿಂದ ಸಾಧ್ಯವಿಲ್ಲ. ಆದರೂ ನನಗೆ ತಿಳಿದ ಮಟ್ಟಿಗೆ ವರ್ಣಿಸಬಲ್ಲೆ, ಆದರೆ ಅನ್ಯತಾ ಭಾವಿಸಬಾರದು ತಾಯಿ. ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದೋಳ್ ಪೇಳಲಸದಳವಮ್ಮ. ಮರ್ಕಟ ನಾನೇನು ಬಲ್ಲೆನು ಜನನಿ,
ನೀನು ಎಷ್ಟು ವಿಧವಾಗಿ ಹೇಳಿದರು ನನಗಿನ್ನೂ ನಂಬಿಕೆ ಸಾಲದಾಗಿದೆ. ನಾನೀಗೇನು ಮಾಡಲಿ? ಅಮ್ಮ, ಜನಸ್ಥಾನದಲ್ಲಿ ಶ್ರೀರಾಮಚಂದ್ರರು ತಾವು ನೀರನ್ನು ಕಲಕುತ್ತಾ ಕಲಕುತ್ತಾ ನಿಮ್ಮ ಮುಖವನ್ನು ನೋಡಿ ತಾವರಿಗೆ ಒಲಿಸಿದಂತೆ ನಿಜವೇ ತಾಯಿ? ನಿಜ. ಅಮ್ಮ, ಕಾಕಾಸುರ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕೆಂದು ಶ್ರೀರಾಮಚಂದ್ರ ತಿಳಿಸಿದ್ದಾನೆ. ಆಂಜನೇಯ, ಯಥಾರ್ಥವೇ ತಾಯಿ? ಯಥಾರ್ಥವೇ. ಆಂಜನೇಯ, ಮುದ್ರಿಕೆ ನಿಜ ನಿಜ ತಾಯಿ. ಈ ರಾಕ್ಷಸರ ಮಧ್ಯೆ ಸಿಲುಕಿ ಅನೇಕ ಕಷ್ಟಗಳನ್ನು ಪಡೆಯುತ್ತಾರೆ. ನಿಮಗೆ ನನ್ನ ಮೇಲೆ ನಂಬಿಕೆ ಉಂಟಾಗಲಾರದು. ಇರಲಿ, ರಾಮಾನುಗ್ರಹವಿದಂತಾಗಲಿ. ನನ್ನಲ್ಲಿರುವ ಅಂಗುಳಿಕೆಯನ್ನು ಸಮರ್ಪಿಸಿ ಧನ್ಯನಾಗುವೆನು. ಜನನೀ ಇದು ಶ್ರೀರಾಮಚಂದ್ರನ ಗನ ಮುದ್ರಿಕೆ. ಜನನೀ ಇದು ಶ್ರೀರಾಮಚಂದ್ರನ ಗನ ಮುದ್ರಿಕೆ. ಅಣುವಿನಿನ್ ಸ್ವೀಕರಿಸುವುದು ರಾಮ ಮುದ್ರಿಕೆ. ಶ್ರೀರಾಮಗನ ಮುದ್ರಿಕೆ. ಅಮ್ಮ, ಇದೋ ಈ ಅಂಗುಳಿಕೆಯನ್ನು ಸ್ವೀಕರಿಸಿ. ಆಂಜನೇಯ, ಶ್ರೀರಾಮಚಂದ್ರನ ಮುದ್ರಿಕೆಯನ್ನು ತಂದುಕೊಟ್ಟು ಮಹದುಪಕಾರ ಮಾಡಿದೆ. ಇದರ ಪ್ರತ್ಯುಪಕಾರವಾಗಿ ನಾನು ಏನನ್ನು ನೀಡಲಿ? ಅಮ್ಮ, ಈ ನಿಮ್ಮ ಸೇವಕನನ್ನು ತಮ್ಮ ಮನೆಗೆ ಬಂದಂತೆ ಹರಿಸಿ ಕಳಿಸಿಕೊಡುತ್ತಾಯಿ ಸಾಕು. ಪ್ರಿಯ ರಾಮ ಬಂಟ ನಿಯತಾತ್ಮನಾಗೋ. ಪ್ರಿಯ ರಾಮ ಬಂಟ ನಿಯತಾತ್ಮನಾಗೋ. ಪ್ರಿಯ ರಾಮ ಬಂಟ ನಿಯತಾತ್ಮನಾಗೋ. ಪ್ರಿಯ ರಾಮ ಬಂಟ ನಿಯತಾತ್ಮನಾಗೋ. ಆಯುಷ್ಮಂತನಾಗೋ ಚಿರಕಾಲ ಬಾಳು. ಆಯುಷ್ಮಂತನಾಗೋ ಚಿರಕಾಲ ಬಾಳು. ವಾಯುನಂದನ ರಾಮಚಂದ್ರ, ಪುನಃ ಈ ಜನ್ಮದಲ್ಲಿ ನಿನ್ನ ಮುಖ ಕಮಲವನ್ನು ನಾನು ನೋಡುವೆ ಸ್ವಾಮಿ, ನೋಡುವೆ. ಧನ್ಯನಾದನಮ್ಮ, ಧನ್ಯನಾದನು. ಅಮ್ಮ, ಶ್ರೀರಾಮಚಂದ್ರನಿಗೇನು ತಿಳಿಸಲಿ, ಲಕ್ಷ್ಮಣ ಸ್ವಾಮಿಗೇನು ತಿಳಿಸಬೇಕೆಂದು ಆಜ್ಞಾಪಿಸಬೇಕು ತಾಯಿ. ನನ್ನ ಶ್ರೀರಾಮಚಂದ್ರನಿಗೆ ನನ್ನ ಅನಂತ ವಂದನೆಗಳನ್ನು ತಿಳಿಸು. ಲಕ್ಷ್ಮಣನಿಗೆ ನನ್ನ ಆಶೀರ್ವಾದವನ್ನು ತಿಳಿಸು. ಹಾಗೆ ಆಗಲಿ ತಾಯಿ, ಧನ್ಯನಾದನು. ಅಮ್ಮ, ನಿಮ್ಮ ದರ್ಶನವಾಗುವವರೆಗೂ ನಾನು ಆಹಾರಾದಿಗಳನ್ನು ಭುಜಿಸುವೆನೆಂದು ಶ್ರೀರಾಮಚಂದ್ರನ ಮೇಲೆ ಆಣೆ ಮಾಡಿದ್ದನು. ನಿಮ್ಮ ದರ್ಶನವಾದ ಮೇಲೆ ನನಗೆ ಹಸಿವು ಬಾಯಾರಿಕೆಗಳು ತುಂಬ ಹೆಚ್ಚಾಗಿದೆ. ಆದ್ದರಿಂದ ನಾನು ಇಲ್ಲಿರುವ ಕೆಲವು ಹಣ್ಣುಗಳನ್ನು ತಿಂದು ಹೊರಡುತ್ತೇನೆ ತಾಯಿ, ತಮ್ಮ ಅಪ್ಪಣೆಯಾದರೆ. ಹನುಮಂತ, ಇದೆಲ್ಲವೂ ರಾಕ್ಷಸರ ಮಾಯೆ. ಈಗ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ಭಜಿಸು. ಇಲ್ಲಿರುವ ಮರಗಿಡಗಳನ್ನು ಹಾಳು ಮಾಡಬೇಡ. ಹಾಗೆ ಆಗಲಿ ತಾಯಿ, ಆದರೆ ಕಪಿಗಳು ಭುಂಜಿಸುವುದು ತಾವು ನೋಡಬಾರದು. ತಾವು ಮರೆಯಾಗಿ ತಾಯಿ. ಹಾಗೆ ಆಗಲಿ. ನಾನು ಬಂದ ಕಾರ್ಯವಾಯಿತು. ಮೃತ್ಯುವಾಗಿ ಬಹಳ ಕಷ್ಟಪಟ್ಟು ಇಲ್ಲಿಗೆ ಬಂದ ನಾನು ಶತ್ರುವಿನ ಬಲಾಬಲವನ್ನು ಸಹ ತಿಳಿಯುವುದು ಅತಿ ಮುಖ್ಯವಾಗಿರುವುದು. ಆದ್ದರಿಂದ ನಾನು ಇಲ್ಲಿರುವ ಈ ಅಶೋಕವನವನ್ನು ಹಾಳು ಮಾಡಿದರೆ ಆಗ ಆ ಸೇವಕರು ನನ್ನನ್ನು ರಾವಣನ ಅಂತಃಪುರಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಆಗ ಕೋಪಗೊಂಡ ರಾವಣನು ನನ್ನನ್ನು ರಾವಣನ ಹೆಸರಲ್ಲಿ ನಾನು ಶಿಕ್ಷೆ ನೋಡುವಾಗ ಅವನಿಗೆ ಕೆಲವು ವಿತೌತಿಗಳನ್ನು ನೀಡುತ್ತೇನೆ. ಜೈ ಜೈ ರಘುವೀರ ಸಮರ್ಥ. ಕೋದಂಡರಾ